ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಆಳ್ಕಿ. ನಾವು ಗೂಡೂರಿದೆ, ಕರ್ನಾಟಕ ಪ್ರದೇಶ, ತಾಲೂಕು ಹೆಸರು ಡಿಸ್ಟಿಕ್ ಕಲಬುರಗಿ, ಬಿಜಾಪುರ ಹೋಗಿದ್ವಿ. ಗೌರ್ಮೆಂಟ್ ಇಂತ ಬಂದಿತ್ತು. ನಾವು ನಮ್ಮ ಶಾಲೆದಾಗ ಮೂವತ್ತು ಹೋಗಿದ್ವಿ. ಅವ್ರು ಬಂದು ಕರ್ಕೊಂಡು ಹೋಗ್ಯಾರ. ನಾವು ಬಸ್ ಇತ್ತು 150 ಜನ. ಬ್ಯಾಗ್ ಕೊಟ್ಟಾರ, ಟೋಪಿ ಕೊಟ್ಟಾರ, ಟಿ ಶರ್ಟ್ ಕೊಟ್ಟಾರ, ಅವ್ರು ಉಂಡಾಕ ತಿಂದಾಕ ಕೊಟ್ಟಾರ, ಟೇಸ್ಟ್ ಕೊಟ್ಟಾರ, ಎಲ್ಲ ಕೊಟ್ಟಾರ. ಚೆನ್ನಾಗಿ ನೋಡ್ಕೊಂಡಾರ. ಆಲ್ಮೂರು ಧರ್ಮೇಶ್ವರ ರೋಜಾ, ಗುರುಮಠ, ಕೂಡಲ ಸಂಗಮ ದೇವ ಎಲ್ಲ ದಿನ. ನಿನ್ನ ಹೆಸರು ಹೇಳು, ಶಾಲೆ ಹೆಸರು ಹೇಳು. ನಿನ್ನ ಹೆಸರು ಏನಮ್ಮ ಹೇಳು. ನನ್ನ ಹೆಸರು ಸಂತೋಷ್. ನನ್ನ ತಂದೆ ಹೆಸರು ರವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಆಳ್ಕಿ. ನಾವು ಕರ್ನಾಟಕ ದರ್ಶನೆ ಉಚಿತ ಪ್ರವಾಸ ಕಲಬುರಗಿ ಜಿಲ್ಲೆ. ನಾವು ವಿಜಯಪುರ ಹೋಗಿದ್ದೇವೆ. ಮೊದಲನೇ ದಿನ ಇಬ್ರಾಹಿಂ ರೋಜಾ, ಗೋಲ್ಗುಮಠ, ಆಲ್ಮಟ್ಟಿ ಡ್ಯಾಮ್. ಎರಡನೇ ದಿನ ಐಹೊಳೆ, ಪಟ್ಟದಕಲ್ಲು, ಬಾದಾಮಿ, ಬನಶಂಕರಿ. ಮೂರನೇ ದಿನ ಬೇಲೂರು, ಹಳೇಬೀಡು. ನಾಲ್ಕನೇ ದಿನ ಮೂರನೇ ದಿನದಾಗ ಕೂಡಲ ಸಂಗಮ, ಬೇಲೂರು, ಹಳೇಬೀಡು. ನಾಲ್ಕನೇ ದಿನ ನೀರ್ನಾಗಮ್ಮ ಗುಡಿ ಅಂತ ಹೇಳಿ ತಗೊಂಡೋಗಿದ್ದೇವೆ. ಮತ್ತು ಚಿತ್ರದುರ್ಗ ಐತಿ. ಚಿತ್ರದುರ್ಗದಾಗ ಏನು ನೋಡಿದೆಪ್ಪ? ಚಿತ್ರದುರ್ಗ 7 ಸುತ್ತಿನ ಕೋಟೆ ರೀ. 4 ಬಾಗಿಲುಗಳು ಇರ್ತವೆ. ಹಾಗೆ ಹಾವು ಸ್ಥಾಪನೆ ಆಗ್ಯದ್ರಿ. ಒನಕೆ ಓಬವ್ವ ಸಮಾಧಿ ಆದ್ರಿ. ಮತ್ತು ಒನಕೆ ಓಬವ್ವ ಕಿಂಡಿ ಏನಂತಾರೆ ಅದಾದ್ರಿ. ಇದರಿಂದ ನಿಮ್ಗೆ ಏನು ಅನ್ನಿಸ್ತಪ್ಪ? ಖುಷಿ. ಖುಷಿ ಆಯ್ತು. ಅಂದ್ರೆ ಒಟ್ಟಾರೆ ನಿಮ್ಮ ಸ್ನೇಹಿತರ ಜೊತೆಗೆ ಇಷ್ಟೆಲ್ಲ ಊರುಗಳು ನೋಡ್ಕೊಂಡು ಬಂದಿರಿ ಫ್ರೀದಾಗ, ಹೌದಲ್ಲ? ಭಾಳ ಪುಣ್ಯವಂತರು ನೀವು 3 ಜನ. ನಮ್ಮ ಸರ್ಕಾರಿ ಆಳ್ಕಿ ಪ್ರೌಢಶಾಲೆಯಿಂದ 3 ಜನ ಒಳ್ಳೆ ಪ್ಲೇಸ್ಗಳನ್ನು ನೋಡ್ಕೊಂಡು ಬಂದಿರಿ. ಇದು ನೋಡಿ ಕಲಿ ಮಾಡಿ ತಿಳಿ ಅನ್ನೋ ಒಂದು ಗಾದೆ ಅಂತೆ. ನೀವು ಇದರಲ್ಲಿಂದ ಕೂಡ ಎಷ್ಟೋ ವಿಷಯಗಳನ್ನು ತಿಳ್ಕೊಬೋದು, ಕಲಿಬೋದು. ಅದರಲ್ಲಿ ವಿಶೇಷವಾಗಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ಹೌದಲ್ಲ? ತುಂಬ ಖುಷಿ ಆಯ್ತು ಮಕ್ಕಳೇ. ನೀವು 3 ಜನ ಒಂದು ಪ್ರವಾಸಕ್ಕೆ ಹೋಗಿ ಬಂದ್ರಿ. ಇದೇ ರೀತಿ ನಿಮ್ಮ ಪ್ರವಾಸ ಇನ್ನೂ ಹೆಚ್ಚೆಚ್ಚಿಗಾಗಲಿ. ನೀವು ಕೂಡ ನಿಮ್ಮ ತಂದೆ ತಾಯಿ ಜೊತೆಗೆ ಹೋದಾಗ ಇಂಥ ಸ್ಥಳಗಳನ್ನು ನೋಡ್ಕೊಂಡು ಬರಬೇಕು. ಮೊದಲು ನಮ್ಮ ಸುತ್ತಮುತ್ತ ಇರುವಂಥ ಒಳ್ಳೆಯ ಸ್ಥಳಗಳನ್ನು ನೋಡಬೇಕು. ಆವಾಗ ನಮಗೇನಾಗ್ತದೆ? ಜ್ಞಾನ ಹೆಚ್ಚಾಗ್ತದೆ, ಹೌದಲ್ಲ? ತುಂಬ ಧನ್ಯವಾದಗಳು.